ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಇವತ್ತಿನ ಸೆಷನ್ ನಾವು ವೇವ್ 3 ಎಕ್ಸ್ಟೆನ್ಷನ್ ಸ್ಟ್ರಾಟಜಿ ಬಗ್ಗೆ ತಿಳ್ಕೊಳ್ಳೋಣ. ಫ್ಯೂ ಡೇಸ್ ಬ್ಯಾಕ್ ನಾವು ವೇವ್ 3 ಸ್ಟ್ರಾಟಜಿ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ಈಗ ವೇವ್ 3 ಸ್ಟ್ರಾಟಜಿ ನಮಗೆ ಎರಡು ತರ ಎಂಟ್ರೀಸ್ ಬರುತ್ತೆ. ಒಂದು ವೇವ್ 3 ಬ್ರೇಕ್ಔಟ್ ಎಂಟ್ರಿ, ವೇವ್ 3 ಎಕ್ಸ್ಟೆನ್ಷನ್ ಎಂಟ್ರಿ ಅಂತ ಕರಿತೀವಿ. ಈ ಸ್ಟ್ರಾಟಜಿನ ನೀವು ಕಲಿಯೋದ್ರಿಂದ ನಿಮಗೆ ಮೂರು ಬೆನಿಫಿಟ್ ಸಿಗುತ್ತೆ. ಒಂದು ಬಂದು ವೇವ್ 3 ನಲ್ಲಿ BTST ಟ್ರೇಡ್ಸ್, ಬೈ ಟುಡೇ ಸೆಲ್ ಟುಮಾರೋ, ಹೇಗೆ ಐಡೆಂಟಿಫೈ ಮಾಡಬೇಕು. ಅಂಡ್ ಸೆಕೆಂಡ್ ಡಿಸ್ಕಷನ್ ಬಂದು ಎಕ್ಸಿಕ್ಯೂಷನ್, ಯಾವ ಟೈಮ್ ಅಲ್ಲಿ ವೇವ್ 3 ಸ್ಕ್ಯಾನರ್ ನ ಎಕ್ಸಿಕ್ಯೂಟ್ ಮಾಡಬೇಕು. ಅಂಡ್ ಥರ್ಡ್ ಬಂದು ಎಷ್ಟು ಪರ್ಸೆಂಟೇಜ್ ಆಫ್ ರಿಟರ್ನ್ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ, ಅಂದ್ರೆ 3% ಅಪ್ ಟು 20% ನೆಕ್ಸ್ಟ್ ಡೇನೆ ನಾವು ರ್ಯಾಲಿನ ಎಕ್ಸ್ಪೆಕ್ಟ್ ಮಾಡ್ತೀವಿ. ಸೊ ಈ ಮೂರು ಥಿಂಗ್ಸ್ ನಾವು ಒನ್ ಬೈ ಒನ್ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಬಂದು ವೇವ್ 3 BTST. ಈಗ ನಾನು ನಿಮಗೆ ಕ್ವಿಕ್ ಆಗಿ ವೇವ್ 3 ಅಂದ್ರೆ ಏನು ಅಂತ ಹೇಳ್ತೀನಿ ನೋಡಿ. ಎಲಿಟ್ ವೇವ್ ಅಲ್ಲಿ ಥರ್ಡ್ ವೇವ್ ಪವರ್ಫುಲ್ ವೇವ್ ಅಂತ ಕರಿತೀವಿ. ಫಸ್ಟ್ ವೇವ್ ನಮಗೆ ನಿಧಾನಕ್ಕೆ ಇತರ ಮೇಲೆ ಬರುತ್ತೆ, ಅಂದ್ರೆ ಪ್ರೈಸ್ ಅಕ್ಯುಮುಲೇಟ್ ಆಗ್ತಾ ಆಗ್ತಾ ಮೇಲೆ ಬರುತ್ತೆ, ಅದನ್ನ ಸ್ಮಾರ್ಟ್ ಮನಿ ಎಂಟ್ರಿ ಝೋನ್ ಅಂತ ಕರಿತೀವಿ. ಅಂಡ್ ಸೆಕೆಂಡ್ ವೇವ್ ಒಂದು ಇಮಿಡಿಯೇಟ್ ಕರೆಕ್ಷನ್ ಅಥವಾ ಇಂಪಲ್ಸಿವ್ ಕರೆಕ್ಷನ್ ಅಂತ ಕರಿತೀವಿ. ಅಂಡ್ ಥರ್ಡ್ ವೇವ್ ಒಂದು ಇಂಪಲ್ಸಿವ್ ಅಪ್ ಮೂವ್ ಅಂತ ಕರಿತೀವಿ. ಅಂದ್ರೆ ಈ ತರ ನಮಗೆ ಒಂದು ಇಂಪಲ್ಸಿವ್ ಅಪ್ ಮೂವ್ ಸಿಗುತ್ತೆ. ದೆನ್ ಫೋರ್ತ್ ವೇವ್ ಬಂದು ಕನ್ಸಾಲಿಡೇಷನ್ ಕರೆಕ್ಷನ್ ಅಂತ, ಅಂದ್ರೆ ಮೋರ್ ದೆನ್ 1 ಮಂತ್ 2 ಮಂತ್ಸ್ ಕರೆಕ್ಷನ್ ಆಗುತ್ತೆ. ಅಲ್ಲಿಂದ ಫಿಫ್ತ್ ವೇವ್ ಬಂದು ಸ್ಲೈಟ್ ಆಗಿ ಅಪ್ ಮೂವ್ ಅನ್ನೋದು ಹೋಗುತ್ತೆ. ನೀವು ಅಬ್ಸರ್ವ್ ಮಾಡಿ, ಈ ವೇವ್ 3 ನಲ್ಲಿ ಈ ಥರ್ಡ್ ವೇವ್ ಇದೆಯಲ್ಲ, ಇದು ಎಂಟೈರ್ ಝೋನ್ ಬಂದು ಥರ್ಡ್ ವೇವ್ ಅಂತ ಕರಿತೀವಿ. ಸೊ ಥರ್ಡ್ ವೇವ್ ಅಲ್ಲಿ ನಮಗೆ ಎರಡು ತರಹದ ಎಂಟ್ರೀಸ್ ಬರುತ್ತೆ. ಒಂದು ವೇವ್ 1 ಹೈ ಬ್ರೇಕ್ಔಟ್ ಆದಾಗ ಫಸ್ಟ್ ಎಂಟ್ರಿ ತಗೊಂತೀವಿ, ಮತ್ತೆ ಆ ವೇವ್ ಎಕ್ಸ್ಟೆನ್ಷನ್ ಆದಾಗ ನೋಡಿ, ಇದು ಬಂದು ಈ ಲೊಕೇಶನ್ ಏನಿದೆ ಇದನ್ನ ಬಂದು ಎಕ್ಸ್ಟೆಂಡ್ ಆಗ್ತಾ ಇದೆ ವೇವ್ 3 ಅಂದ್ರೆ ಅಲ್ಲಿ ಇನ್ನೊಂದು BTST ಎಂಟ್ರಿನ ಹುಡುಕ್ತೀವಿ. ಸೊ ಟೋಟಲ್ ನಮ್ಮ ಎಂಟ್ರಿ ಲೊಕೇಶನ್ಸ್ ನ ನೀವು ಅಬ್ಸರ್ವ್ ಮಾಡೋದಾದ್ರೆ, ಫಸ್ಟ್ ಎಂಟ್ರಿ ವೇವ್ 1 ಹೈ ಬ್ರೇಕ್ಔಟ್ ಆಗಿರೋ ಲೊಕೇಶನ್ ಈ ಝೋನ್ ಅಲ್ಲಿ, ಅಂಡ್ ಸೆಕೆಂಡ್ ಲೊಕೇಶನ್ ಬಂದು ವೇವ್ 3 ಎಕ್ಸ್ಟೆನ್ಷನ್ ಝೋನ್. ಸೊ ಇದನ್ನ ಕ್ವಿಕ್ ಆಗಿ ನಾವು ಯಾವ ತರ ಸ್ಟಾಕ್ಸ್ ಅಲ್ಲಿ ಹುಡುಕ್ತೀವಿ, ಯಾವ ಇಂಡಿಕೇಟರ್ ಜೊತೆ ಮರ್ಜ್ ಮಾಡ್ತೀವಿ, ಅಂಡ್ ಸ್ಕ್ಯಾನರ್ ಸಹ ಹೇಗೆ ಬಿಲ್ಡ್ ಮಾಡ್ತೀವಿ ಅಂತ ಡೀಟೇಲ್ಡ್ ಆಗಿ ತಿಳ್ಕೊಳ್ಳೋಣ. ಸೊ ಫಸ್ಟ್ ಬಂದು ನಾನು ನಿಮಗೆ ಒಂದು ಸ್ಟಾಕ್ ಮುಖಾಂತರ ತೋರಿಸ್ಕೊಡ್ತೀನಿ. ಲೆಟ್ಸ್ ಸೇ ಇದು ಭಾರತ್ ಗೇರ್ ಅನ್ನೋ ಸ್ಟಾಕು. ಈ ಒಂದು ಝೋನ್ ಏನಿದೆ, ಎಕ್ಸಾಕ್ಟ್ಲಿ ಈ ಅಕ್ಯುಮುಲೇಷನ್ ಝೋನ್ ಏನಿದೆ, ನಾನು ಬಂದು ವೇವ್ 1 ಅಂತ ತಗೊಂತೀನಿ. ಇಲ್ಲಿಂದ ಪ್ರೈಸ್ ಅನ್ನೋದು ನನಗೆ ಅಪ್ ಟ್ರೆಂಡ್ ಬಂತು. ಸೊ ವೇವ್ 1 ಬರೋ ಟೈಮ್ ಅಲ್ಲಿ ಪ್ರೈಸ್ ನಿಧಾನಕ್ಕೆ ಅಕ್ಯುಮುಲೇಟ್ ಆಗ್ತಾ ಆಗ್ತಾ ಮೇಲೆ ಬರುತ್ತೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ವೇವ್ 1 ಹೈ ಆದ್ಮೇಲೆ 2 ದಿನ ಕರೆಕ್ಷನ್ ಆಗ್ತಾ ಇದೆ. ನೋಡಿ, ಈ ಪರ್ಟಿಕ್ಯುಲರ್ ಡೇ 22 ಸೆಪ್ಟೆಂಬರ್ ಇನ್ಸೈಡ್ ಕ್ಯಾಂಡಲ್ ಕ್ರಿಯೇಟ್ ಆಯ್ತು, ಅಂಡ್ 23 ಸೆಪ್ಟೆಂಬರ್ ಸಹ 2 ದಿನ ಕರೆಕ್ಷನ್ ಸಿಕ್ಕಿ ಅದ್ರ ಮೇಲ್ಗಡೆ ಬ್ರೇಕ್ಔಟ್ ಕೊಟ್ಟ. ಸೊ ನಮ್ಗೆ ಪ್ರೈಸ್ ಅನ್ನೋದು ಇಲ್ಲಿ ತನಕ ಒಂದು ಬಿಗ್ ಮೂವ್ ಬಂದು 2 ದಿನ ಕರೆಕ್ಷನ್ ಆಗಿ ಇಮಿಡಿಯೇಟ್ ನೆಕ್ಸ್ಟ್ ಡೇ ಬ್ರೇಕ್ಔಟ್ ಅನ್ನು ಸಿಕ್ಕಿದೆ. ಸೊ ವೇವ್ 3 ನಲ್ಲಿ ನಮಗೆ ವೇವ್ 3 ಶುರು ಆಗ್ತಾ ಇದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದ್ರೆ, ಈ ಕರೆಕ್ಷನ್ ಇದೆಯಲ್ವಾ, ಈ ಕರೆಕ್ಷನ್ ವಿತ್ ಇನ್ 5 ಡೇಸ್ ಅಥವಾ ಮ್ಯಾಕ್ಸಿಮಮ್ 6 ಡೇಸ್ ಒಳಗಡೆ ಮುಗಿದೋಗ್ಬೇಕು. ಸೊ ನಮಗೆ ಇಲ್ಲಿ 2 ದಿನ ಅಷ್ಟೇ ಕರೆಕ್ಷನ್ ಸಿಕ್ಕಿದೆ, ಅದು ವಿತ್ ಇನ್ 6 ಡೇಸ್ ಅಂತಾನೆ ಕನ್ಸಿಡರ್ ಮಾಡೋಣ. ಸೊ ಈಗ ಬ್ರೇಕ್ಔಟ್ ಕೊಟ್ಮೇಲೆ ನೆಕ್ಸ್ಟ್ ಡೇನೆ ನಮಗೆ ಇಲ್ಲಿ ಕ್ಲೋಸಿಂಗ್ ಇದೆಯಲ್ವಾ, ಈ ಗ್ರೀನ್ ಕ್ಯಾಂಡಲ್ ಕ್ಲೋಸಿಂಗ್ ಇಂದ ನೆಕ್ಸ್ಟ್ ಡೇ ಹೈನ ಚೆಕ್ ಮಾಡೋದಾದ್ರೆ 4% ರ್ಯಾಲಿ ಸಿಕ್ಕಿದೆ. ನಮಗೆ ಅಬೌವ್ 3% ಅಪ್ ಟು 20% ನಾವು ರ್ಯಾಲಿನ ಎಕ್ಸ್ಪೆಕ್ಟ್ ಮಾಡ್ತೀವಿ. ಸೊ ಇಲ್ಲಿ 4% ರ್ಯಾಲಿ ನೆಕ್ಸ್ಟ್ ಡೇಗೆ ಸಿಕ್ಕಿರೋದು. ಅದಾದ್ಮೇಲೆ ಪ್ರೈಸ್ ಅನ್ನೋದು ಸ್ಲೈಟ್ ಆಗಿ ಡೌನ್ ಬರಕ್ ಶುರು ಆಗಿದೆ. ಈಗ ಫಾರ್ ಎಕ್ಸಾಂಪಲ್ ಈ ಒಂದು ಟ್ರೇಡ್ ನನಗೆ 4% ಕೊಟ್ಟು ಡೌನ್ ಬಂದ್ಬಿಡ್ತು. ಮತ್ತೆ ನಮಗೆ ಇನ್ನೊಂದು ಆಪರ್ಚುನಿಟಿ ಯಾವಾಗ ಸಿಗತ್ತಂದ್ರೆ, ಆ ಡೌನ್ ಬಂದಿರೋ ಹೈಯೆಸ್ಟ್ ಪಾಯಿಂಟ್ ಇರತ್ತಲ್ವಾ, ಹೈ ಬ್ರೇಕ್ಔಟ್ ಸಿಕ್ಕಿದಾಗ ನೋಡಿ, ಈ ಲೊಕೇಶನ್ ಇಂದ ಏನ್ ನೋಡ್ತಿದ್ರ, ಇದು ಬಂದು ವೇವ್ 1. ಅದಾದ್ಮೇಲೆ ನಮಗೆ ಈ 2 ಡೇಸ್ ಕರೆಕ್ಷನ್ ಬಂದು ವೇವ್ 2. ಆದ್ಮೇಲೆ ನೆಕ್ಸ್ಟ್ ಬಂದು ಈ ಲೊಕೇಶನ್ ಏನ್ ನೋಡ್ತಿದ್ರ, ಇದು ಬಂದು ವೇವ್ 3 ಬ್ರೇಕ್ಔಟ್ ಎಂಟ್ರಿ. ಇದು ಅರ್ಥ ಮಾಡ್ಕೊಳ್ಳಿ, ಈ ಕ್ಯಾಂಡಲ್ ಏನಿದೆ 24 ಸೆಪ್ಟೆಂಬರ್, ಇದು ವೇವ್ 3 ಬ್ರೇಕ್ಔಟ್ ಎಂಟ್ರಿ. ವೇವ್ 3 ಎಕ್ಸ್ಟೆನ್ಷನ್ ಎಂಟ್ರಿ ಯಾವಾಗ ಸಿಗತ್ತೆ ಅಂದ್ರೆ, ನಮಗೆ ಆ ಹೈನ ಬ್ರೇಕ್ಔಟ್ ಆಗಿ ಹೈಯೆಸ್ಟ್ ವಾಲ್ಯೂಮ್ ಸಹ ಆಡ್ ಆಗ್ಬೇಕು. ಇಲ್ಲಿ ನೀವು ವಾಲ್ಯೂಮ್ ನ ಚೆಕ್ ಮಾಡ್ಕೊಳ್ಳಿ. ಈ ವೇವ್ 1 ಅಲ್ಲಿ ನಮಗೆ ಏನು ಬ್ರೇಕ್ಔಟ್ ಆದಾಗ ವಾಲ್ಯೂಮ್ ಬಂದಿರುತ್ತೋ, ಎಕ್ಸ್ಟೆನ್ಷನ್ ಆಗ್ತಾ ಇದೆ ಅನ್ನೋ ಟೈಮ್ ಅಲ್ಲಿ ಆ ವಾಲ್ಯೂಮ್ ನ ಬ್ರೇಕ್ಔಟ್ ಆಗ್ಬೇಕು. ನೋಡಿ, ನಮ್ಗೆ ಈ ಪ್ರೈಸ್ ನ ಬ್ರೇಕ್ಔಟ್ ಆದ್ಮೇಲೆ ಅಲ್ಲಿಂದ ರ್ಯಾಲಿ ಸಿಕ್ಕಿರೋದು ನೆಕ್ಸ್ಟ್ ಡೇನೆ 11%. ಓಕೆನಾ, 11% ಇಮಿಡಿಯೇಟ್ ನೆಕ್ಸ್ಟ್ ಡೇ. ಈಗ ಎಕ್ಸಿಕ್ಯೂಷನ್ ಬಗ್ಗೆ ಡಿಸ್ಕಸ್ ಮಾಡೋಣ. ಈ ತರ ಒಂದು ಟ್ರೇಡ್ಸ್ ನಮಗೆ ಸ್ಕ್ಯಾನರ್ ಮುಖಾಂತರ ಲೆಟ್ಸ್ 3:10 ಅಥವಾ 3:15ಗೆ ನನಗೆ ಸ್ಕ್ಯಾನರ್ ಅಲ್ಲಿ ರಿಸಲ್ಟ್ ಸಿಕ್ಬಿಡ್ತು. ನಾನು ಸ್ಕ್ಯಾನರ್ ಸಹ ತೋರಿಸ್ಕೊಡ್ತೀನಿ. ಸೊ ಈಗ ಎಕ್ಸಿಕ್ಯೂಷನ್ ಪಾರ್ಟ್ ಹೇಗಿರುತ್ತೆ ಅಂದ್ರೆ, ಬಿಫೋರ್ ಮಾರ್ಕೆಟ್ ಕ್ಲೋಸಿಂಗ್ ಲಾಸ್ಟ್ ಕೊನೆಯ 15 ನಿಮಿಷ ಏನಿದೆ, 3:15ರಿಂದ 3:30 ಲಾಸ್ಟ್ 15 ಮಿನಿಟ್ಸ್ ಬಂದು ಕ್ರೂಷಿಯಲ್ ಝೋನ್ ಆಗಿರುತ್ತೆ. ಎಲ್ಲಾ BTST ಎಂಟ್ರೀಸ್ ನಾವು ಅಲ್ಲೇ ತಗೊಂತೀವಿ. ಸುಮಾರು ಜನಕ್ಕೆ ಕ್ಲೋಸಿಂಗ್ ಟೈಮ್ ಅಥವಾ ಓವರ್ ನೈಟ್ ಎಂಟ್ರಿಗೆ ಸ್ವಲ್ಪ ಭಯ ಇರುತ್ತೆ. ಅದೇ ನಾವು ರಿಯಾಲಿಟಿ ನೋಡಿದಾಗ ಅನ್ಪ್ರೊಫೆಷನಲ್ ಪೀಪಲ್ ವಿಲ್ ಓಪನ್ ದ ಮಾರ್ಕೆಟ್ ಅಂಡ್ ಪ್ರೊಫೆಷನಲ್ ಪೀಪಲ್ ವಿಲ್ ಕ್ಲೋಸ್ ದ ಮಾರ್ಕೆಟ್ ಅಂತ ಹೇಳ್ತೀವಿ. ಬಿಗಿನಿಂಗ್ ಆಫ್ ದ ಡೇ ಎಂಟ್ರೀಸ್ ಏನಿರ್ತವೆ ಅವು ಅನ್ಪ್ರೊಫೆಷನಲ್ ಎಂಟ್ರೀಸ್ ಆಗಿರುತ್ತೆ ಮೆಜಾರಿಟಿ ಆಫ್ ದ ಟೈಮ್ಸ್. ಇಂಪಲ್ಸಿವ್ ಮೈಂಡ್ ಸೆಟ್ ಮಿಸ್ ಆಗುತ್ತೆ ಅಂತ ಫೋಮನಲ್ ಎಂಟ್ರಿ ಆಗೋದು. ಸೊ ಇದೆಲ್ಲ ನಮಗೆ ಬಿಗಿನಿಂಗ್ ಆಫ್ ದ ಡೇ ಆಗಿರುತ್ತೆ. ಸೊ ಕ್ಲೋಸಿಂಗ್ ಟೈಮ್ ಅಲ್ಲಿ ಏನ್ ನಾವು ಎಂಟ್ರಿ ತಗೊಂತೀವಿ ಅದು ಬಂದು ಟ್ರೂ ಎಂಟ್ರೀಸ್ ಅಥವಾ ಹೈಲಿ ಪ್ರೊಫೆಷನಲ್ ಎಂಟ್ರೀಸ್ ಅಂತ ಕರಿತೀವಿ. ಅದಕ್ಕೆ ನಾನು BTST ಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತೀನಿ. ಇನ್ನ
ಇನ್ನೊಂದು ರೀಸನ್ ಹೇಳ್ತೀನಿ ಯಾಕೆ ಕ್ಲೋಸಿಂಗ್ ಟೈಮಲ್ಲಿ ನಾವು ಎಂಟ್ರೀಸ್ ನ ಹುಡುಕ್ತೀವಿ ಅಂತಂದ್ರೆ, ನಾವು ಯಾವುದೇ ಒಂದು ಕ್ಯಾಂಡಲ್ ಸ್ಟಿಕ್ ನ ನೋಡಿದಾಗ ಓಪನ್, ಲೋ, ಹೈ, ಕ್ಲೋಸ್ ಅಂತ 4 ಡಾಟಾ ಇನ್ಪುಟ್ ಏನಿರುತ್ತೆ, ಮೆಜಾರಿಟಿ ಆಫ್ ದ ಇಂಡಿಕೇಟರ್ಸ್, ಮೆಜಾರಿಟಿ ಆಫ್ ದ ಟೆಕ್ನಿಕಲ್ ಅನಾಲಿಸಿಸ್ ಕಾನ್ಸೆಪ್ಟ್ಸ್ ಕ್ಲೋಸಿಂಗ್ ಪ್ರೈಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದಕ್ಕೆ ಆಲ್ವೇಸ್ ಕ್ಲೋಸಿಂಗ್ ಪ್ರೈಸ್ ಇಸ್ ಇಂಪಾರ್ಟೆಂಟ್. ಸೊ ಅದಕ್ಕೆ ನಾವು ಕ್ಲೋಸಿಂಗ್ ಪ್ರೈಸ್ ಅಲ್ಲಿ BTST ಎಂಟ್ರಿನ ಹುಡುಕ್ತೇವೆ. ನಾನು ನಿಮಗೆ ಇನ್ನೊಂದು ಸ್ಟಾಕ್ ಅಲ್ಲಿ ತೋರಿಸ್ಕೊಡ್ತೀನಿ. ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್ ಟಾಟಾ ಇನ್ವೆಸ್ಟ್ ಅನ್ನೋ ಸ್ಟಾಕು. ಸೊ ಈ ಟಾಟಾ ಇನ್ವೆಸ್ಟ್ ಅನ್ನೋ ಸ್ಟಾಕು ನೀವು ಅಬ್ಸರ್ವ್ ಮಾಡಿ, ನಮಗೆ ವೇವ್ 3 ಎಂಟ್ರಿ ಮತ್ತೆ ಬ್ರೇಕ್ಔಟ್ ಹೇಗೆ ಸಿಕ್ಕಿತ್ತಂತ ನಾನು ನಿಮಗೆ ಲೆವೆಲ್ಸ್ ನ ಐಡೆಂಟಿಫೈ ಮಾಡಿ ತೋರಿಸ್ತೀನಿ. ಸೊ ವೇವ್ 3 ನ ಐಡೆಂಟಿಫೈ ಮಾಡೋದು ಹೇಗೆ, ಈಗ ನೋಡಿ ಚಾರ್ಟ್ ಅಲ್ಲಿ ನನಗೆ ಈ ಝೋನ್ ಇಂದಾನೆ ವೇವ್ 1 ಬಂದಿದೆ, ವೇವ್ 3 ಬ್ರೇಕ್ಔಟ್ ಸಿಕ್ಕಿದೆ, ಎಕ್ಸ್ಟೆನ್ಷನ್ ಸಿಕ್ಕಿದೆ ಅಂತ ಹೆಂಗ್ ಗೊತ್ತಾಗುತ್ತೆ? ಸೊ ಅದಕ್ಕೆ ನಾನು ಬೋಲಿಂಜರ್ ಬ್ಯಾಂಡ್ ಇಂಡಿಕೇಟರ್ ನ ಇಂಟಿಗ್ರೇಟ್ ಮಾಡಿದ್ರೆ ನನಗೆ ಈ ನನ್ನ ಕೆಲಸ ಈಸಿ ಆಗ್ಬಿಡುತ್ತೆ. ಸೊ ಈಗ ನೀವು ಈ ಲೊಕೇಶನ್ ಅಬ್ಸರ್ವ್ ಮಾಡಿ, ಫಸ್ಟ್ ಲಾಜಿಕ್ ಏನ್ ಹೇಳುತ್ತಂದ್ರೆ ಮಿನಿಮಮ್ ಒಂದು ಕ್ಯಾಂಡಲ್ ಲೋವರ್ ಬೋಲಿಂಜರ್ ಬ್ಯಾಂಡ್ ಕೆಳಗಡೆ ಟ್ರೇಡ್ ಆಗಿರಬೇಕು. ಸೊ ಈ ಲೊಕೇಶನ್ ಮಿನಿಮಮ್ ಒಂದು ಕ್ಯಾಂಡಲ್ ಲೋವರ್ ಬೋಲಿಂಜರ್ ಬ್ಯಾಂಡ್ ಟ್ರೇಡ್ ಆಗಿದೆ. ಅದಾದ್ಮೇಲೆ ಅಪ್ಪರ್ ಬೋಲಿಂಜರ್ ಬ್ಯಾಂಡ್ ನ ಬ್ರೇಕ್ಔಟ್ ಮಾಡಿರಬೇಕು. ನೋಡಿ ಅಪ್ಪರ್ ಬೋಲಿಂಜರ್ ಬ್ಯಾಂಡ್ ನ ಬ್ರೇಕ್ಔಟ್ ಆಗಿದೆ. ಸೊ ಈ ಪ್ರೈಸ್ ಏನಿದೆ ಅಕ್ಯುಮುಲೇಟ್ ಆಗ್ತಾ ಈ ಲೊಕೇಶನ್ ಬ್ರೇಕ್ಔಟ್ ಕೊಟ್ಟಿದ್ದಾನಲ್ವಾ, ಇದನ್ನ ಬಂದು ವೇವ್ 1 ಅಂತ ಕರಿತೀವಿ. ಸೊ ಒನ್ಸ್ ನಮಗೆ ವೇವ್ 1 ಕನ್ಫರ್ಮೇಶನ್ ಆದ್ಮೇಲೆ ನಾವೇನ್ ಮಾಡ್ತೀವಿ, ಅಟ್ ಲೀಸ್ಟ್ ಒಂದು ದಿನದಿಂದ 6 ದಿನ ಒಳಗಡೆ ಕರೆಕ್ಷನ್ ಅನ್ನೋದು ಮುಗಿದೋಗ್ಬೇಕು. ಇಲ್ಲಿ ನನಗೆ 2 ದಿನ ಕರೆಕ್ಷನ್ ಸಿಕ್ಕಿದೆ. ಸೊ ಇದು ಬಂದು ಪರ್ಫೆಕ್ಟ್ ಕರೆಕ್ಷನ್ ಅಂತಾನೆ ಹೇಳ್ಬೋದು. ಅಂಡ್ ಅಲ್ಲಿಂದ ನೆಕ್ಸ್ಟ್ ನಮಗೆ ಬ್ರೇಕ್ಔಟ್ ಅನ್ನು ಸಿಕ್ಕಿದೆ. ನೋಡಿ ನಮಗೆ ಇಲ್ಲಿ ಬ್ರೇಕ್ಔಟ್ ಸಿಕ್ಕಿದಾಗ ಏನ್ ವೇವ್ 3 ಬ್ರೇಕ್ಔಟ್ ಸಿಕ್ಕಿದೆಯೋ ಅವಾಗ ವಾಲ್ಯೂಮು ಸಹ ನಮಗೆ ಹ್ಯೂಜ್ ವಾಲ್ಯೂಮ್ ಬರಬೇಕಾಗತ್ತೆ. ಸೊ ವೇವ್ 1 ಹೈಯಲ್ಲಿ ಇದ್ದಾಗ ವಾಲ್ಯೂಮ್ ಏನಿರುತ್ತಲ್ವಾ, ಈ ಲೊಕೇಶನ್ ಅಲ್ಲಿ ಹೈಯೆಸ್ಟ್ ಪಾಯಿಂಟ್ ವೇವ್ 1 ಏನಿದೆ ಆ ಹೈಯೆಸ್ಟ್ ವಾಲ್ಯೂಮು ಸಹ ಬ್ರೇಕ್ಔಟ್ ಆಗಬೇಕು. ಯಾವಾಗ ವೇವ್ 3 ಕನ್ಫರ್ಮೇಶನ್ ಆದಾಗ ಈ ಒಂದು ಕ್ಯಾಂಡಲ್ ಅಲ್ಲಿ. ಸೊ ನಮಗೆ ಇಲ್ಲಿ ನೀವು ಅಬ್ಸರ್ವ್ ಮಾಡಿ, ಈ ಕ್ಲೋಸಿಂಗ್ ಇಂದ ನೆಕ್ಸ್ಟ್ ಡೇ ಇದು ಬಂದು ವೇವ್ 3 ಬ್ರೇಕ್ಔಟ್ ಎಂಟ್ರಿ, ಇದು ನಮಗೆ 11% ಮೇಲೆ ಹೋಗಿದೆ. ಸೊ ವೇವ್ 3 ಬ್ರೇಕ್ಔಟ್ ಎಂಟ್ರಿ 11% ಮೇಲೆ ಹೋದ ನಂತರ ಮತ್ತೆ 3 ದಿನ ಕರೆಕ್ಷನ್ ಆಗಿ ವೇವ್ 3 ಎಕ್ಸ್ಟೆನ್ಷನ್ ಸಿಕ್ಕಿದೆ. ಸೊ ಇಲ್ಲೂ ಸೇಮ್ ಲಾಜಿಕ್, ಮ್ಯಾಕ್ಸಿಮಮ್ ಒಂದು ದಿನದಿಂದ 6 ದಿನ ಒಳಗಡೆ ಕರೆಕ್ಷನ್ ಅನ್ನೋದು ಮುಗಿದೋಗ್ಬೇಕು. ಮತ್ತೆ ಇಲ್ಲಿ ನೀವು ಅಬ್ಸರ್ವ್ ಮಾಡಿ, ಈ ವೇವ್ 3 ಎಕ್ಸ್ಟೆನ್ಷನ್ ಎಂಟ್ರಿ ನಮ್ಗೆಲ್ಲ ಸಿಕ್ಕಿದೆ ಅಂತಂದ್ರೆ 30th ಸೆಪ್ಟೆಂಬರ್. ಈಗ ನೀವು ಕ್ಲೋಸ್ ಆಗಿ ವಾಲ್ಯೂಮ್ಸ್ ನ ಅಬ್ಸರ್ವ್ ಮಾಡೋದಾದ್ರೆ ನಾನು ಸ್ವಲ್ಪ ಝೂಮ್ ಮಾಡಿ ತೋರಿಸ್ತೀನಿ. ನೋಡಿ ಫಸ್ಟ್ ಟೈಮ್ ನಮಗೆ ವಾಲ್ಯೂಮ್ ಏನ್ ಬಂದಿತ್ತು, ವೇವ್ 3 ನಲ್ಲಿ ವಾಲ್ಯೂಮ್ ಬೀಟ್ ಆಯ್ತು. ವೇವ್ 3 ಬಿಗಿನಿಂಗ್ ಬ್ರೇಕ್ಔಟ್ ವಾಲ್ಯೂಮ್ಸ್ ಏನಿದೆ ಅದು ಎಕ್ಸ್ಟೆನ್ಷನ್ ಅಲ್ಲಿ ಬ್ರೇಕ್ಔಟ್ ಆಯ್ತು. ಸೊ ಕನ್ಸಿಕ್ಯೂಟಿವ್ ಆಗಿ ವಾಲ್ಯೂಮ್ಸ್ ಅನ್ನೋದು ಇನ್ಕ್ರೀಸ್ ಆಗ್ತಾ ಇದೆ. ಈ ವೇವ್ ಬಂದು ತುಂಬಾ ಸ್ಟ್ರೆಂತಿ ವೇವ್ ಅಂತ ಕರಿತೀವಿ. ಅಲ್ಲಿಂದ ಇಮಿಡಿಯೇಟ್ ನೆಕ್ಸ್ಟ್ ಡೇ ನನಗೆ ಈ ಒಂದು 3rd ಅಕ್ಟೋಬರ್ ಕ್ಯಾಂಡಲ್ ಅಲ್ಲ, ಅದರ ಪ್ರೀವಿಯಸ್ ಕ್ಯಾಂಡಲ್ ಡೋಜಿ ತರ ಏನ್ ನೋಡ್ತಿದ್ರ, ಈ ಡೋಜಿನ ನಮಗೆ ಮೋರ್ ದೆನ್ 5% ಕೊಟ್ಟಿರುತ್ತೆ. ಇಲ್ಲಿ ನೋಡಿ ನೆಕ್ಸ್ಟ್ ಡೇನೆ ನಮಗೆ ರ್ಯಾಲಿ ಸಿಕ್ಕಿರೋದು 6% ರ್ಯಾಲಿ ಸಿಕ್ಕಿದೆ. ನಮಗೆ ಮೋರ್ ದೆನ್ 3% ಎನಿ ಪ್ರಾಫಿಟ್ ಫೈನ್. ಸೊ ಈಗ ಎಕ್ಸಿಕ್ಯೂಷನ್ ಪಾರ್ಟ್ ನಾವು ನೋಡಿದಾಗ ಯಾವಾಗ ಈ ಸ್ಟ್ರಾಟಜಿನ ಎಕ್ಸಿಕ್ಯೂಟ್ ಮಾಡ್ತೀವಿ, ಸ್ಕ್ಯಾನರ್ನ ಯಾವಾಗ ಎಕ್ಸಿಕ್ಯೂಟ್ ಮಾಡ್ತೀವಿ, ಬಿಫೋರ್ ಮಾರ್ಕೆಟ್ ಕ್ಲೋಸಿಂಗ್. ಮತ್ತೆ ನಾನು ಸೇಮ್ ಟೈಮಿಂಗ್ ಹೇಳ್ತಿದ್ದೀನಿ, ಓಕೆನಾ. ಬಿಫೋರ್ ಮಾರ್ಕೆಟ್ ಕ್ಲೋಸಿಂಗ್ ಅಂದ್ರೆ 3:29 ಅಲ್ಲ, ಅರ್ಥ ಮಾಡ್ಕೊಳ್ಳಿ. 10 ನಿಮಿಷ 15 ನಿಮಿಷ ಮಾರ್ಕೆಟ್ ಕ್ಲೋಸ್ ಆಗುತ್ತೆ ಅಂದ್ರೆ ಆ ಸೇಫರ್ ಟೈಮ್, ಬಫರ್ ಟೈಮ್ ಅಲ್ಲಿ ನಾವು ಸ್ಕ್ಯಾನರ್ನ ಎಕ್ಸಿಕ್ಯೂಟ್ ಮಾಡ್ತೀವಿ. ಮತ್ತೆ ನೀವು ಕ್ವಶನ್ ಇನ್ನೊಂದು ಕೇಳ್ಬೋದು, ಸರ್ ನೀವು ಕ್ಲೋಸಿಂಗ್ ಟೈಮ್ ಅಂತ ಹೇಳ್ತಿದ್ರಲ್ವಾ, 3:20, 3:15, 3:10ಗೆ ನಾನು ಅಥವಾ 3:20ಗೆ ನಾನು ಸ್ಕ್ಯಾನರ್ನ ಎಕ್ಸಿಕ್ಯೂಟ್ ಮಾಡಿದ್ರೆ ಇನ್ನು 10-15 ನಿಮಿಷ ಮಾರ್ಕೆಟ್ ಓಪನ್ ಅಲ್ಲಿ ಇರುತ್ತಲ್ಲ, ಹೆಂಗ್ ನೀವು ಹೇಳ್ತೀರಾ ಕ್ಲೋಸಿಂಗ್ ಟೈಮ್ ಅಲ್ಲಿ ಅಂತ ಹೇಳ್ಬಿಟ್ಟು ಅಂತ. ನೋಡಿ ಸ್ನೇಹಿತರೆ, ಯಾವ್ದಾದ್ರು ಒಂದು ಕ್ಯಾಂಡಲ್ ಈ ಡೈಲಿ ಕ್ಯಾಂಡಲ್ ಅಂದ್ರೆ 9:15 3 ಗಂಟೆ ತನಕ ಅಥವಾ 3:20 ತನಕ ನೋಡಿದ್ರೆ 95% ಕ್ಯಾಂಡಲ್ ಆಲ್ರೆಡಿ ಮುಗಿದೋಗಿರುತ್ತೆ. ಸೊ ಇವತ್ತು ಕ್ಲೋಸ್ ಇಲ್ಲೇ ಆಗತ್ತೆ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ 95-97% ಆಫ್ ದ ಕ್ಯಾಂಡಲ್ ಆಲ್ರೆಡಿ ನಮಗೆ ಮಾರ್ಕೆಟ್ ಅಲ್ಲಿ ಕ್ರಿಯೇಟ್ ಆಗ್ಬಿಟ್ಟಿರುತ್ತೆ. ರೆಸ್ಟ್ 3% 5% ಏನ್ ಪೆಂಡಿಂಗ್ ಇರುತ್ತೋ ಲಾಸ್ಟ್ ಕೊನೆ 10-15 ನಿಮಿಷ 20 ನಿಮಿಷ ಆ ಟೈಮಲ್ಲಿ ನಾವು ಮಾರ್ಕೆಟ್ ಅಲ್ಲಿ ಎಂಟ್ರಿನ ಎಕ್ಸ್ಪೆಕ್ಟ್ ಮಾಡ್ತೀವಿ. ಸೊ ಇದು ಬಂದು ವೇವ್ 3 ಎಕ್ಸ್ಟೆನ್ಷನ್ ಎಂಟ್ರಿ ಅಂತ ಕರಿತೀವಿ. ನಾನು ನಿಮಗೆ ಇನ್ನೊಂದು ಸ್ಟಾಕ್ ಅಲ್ಲಿ ತೋರಿಸ್ಕೊಡ್ತೀನಿ, ಇನ್ನೂ ನೀಟಾಗಿ ಅರ್ಥ ಆಗುತ್ತೆ. ಇಟ್ಸ್ PREME XLPN ಅನ್ನೋ ಸ್ಟಾಕು ಚೆಕ್ ಮಾಡಿ. ಸೊ ಈ ಸ್ಟಾಕು ಸಹ ನನಗೆ ಫ್ಯೂ ಮಂತ್ಸ್ ಬ್ಯಾಕ್ ಈ ಲೊಕೇಶನ್ ಕನ್ಫರ್ಮೇಶನ್ ಕೊಟ್ಟಿತ್ತು. ನೀವು ಅಬ್ಸರ್ವ್ ಮಾಡಿ, ಫಸ್ಟ್ ರೂಲ್ ನಾನು ಏನು ಹೇಳಿದೆ, ಮಿನಿಮಮ್ ಒಂದು ಕ್ಯಾಂಡ್ಲು ಲೋವರ್ ಬೋಲಿಂಜರ್ ಬ್ಯಾಂಡ್ ಕೆಳಗಡೆ ಟ್ರೇಡ್ ಆಗಿರಬೇಕು. ಸೊ ನನಗೆ ಈ ಒಂದು ಲೊಕೇಶನ್ ಲೋವರ್ ಬೋಲಿಂಜರ್ ಬ್ಯಾಂಡ್ ಕೆಳಗಡೆ ಟ್ರೇಡ್ ಆಗ್ತಿದೆ. ಅದಾದ್ಮೇಲೆ ಪ್ರೈಸ್ ಅನ್ನೋದು ಅಕ್ಯುಮುಲೇಟ್ ಆಗ್ತಾ ಇದೆ. ನೀವು ಅಬ್ಸರ್ವ್ ಮಾಡಿ, ಅಕ್ಯುಮುಲೇಷನ್ ಇಸ್ ದ ಬೆಸ್ಟ್ ಝೋನ್ ಇನ್ಸ್ಟಿಟ್ಯೂಷನ್ಸ್ ಎಂಟ್ರಿ ಆಗ್ತಾ ಇದೆ ಅಂತ ಹೇಳೋದು. ನೋಡಿ ನಮಗೆ ಈ ಒಂದು ಲೊಕೇಶನ್ ನಮಗೆ ಅಕ್ಯುಮುಲೇಷನ್ ಆಗ್ತಾ ಇದೆ. ಅದಾದ್ಮೇಲೆ ಅಪ್ಪರ್ ಬೋಲಿಂಜರ್ ಬ್ಯಾಂಡ್ ನ ಮೇಲ್ಗಡೆ ಕ್ಲೋಸ್ ಆಗಿರಬೇಕು. ಫಾರ್ ದ ಫಸ್ಟ್ ಟೈಮ್ ನಮಗೆ ಈ ಒಂದು ಲೊಕೇಶನ್ ಅಲ್ಲಿ ಅಪ್ಪರ್ ಬ್ಯಾಂಡ್ ನ ಮೇಲ್ಗಡೆ ಕ್ಲೋಸ್ ಮಾಡಿದ್ದಾನೆ. ಸೊ ಕ್ಲೋಸ್ ಮಾಡಿದ್ಮೇಲೆ ನನಗೆ ವಿತಿನ್ 5 ಅಥವಾ ಮ್ಯಾಕ್ಸಿಮಮ್ 6 ಡೇಸ್ ಒಳಗಡೆ ಕರೆಕ್ಷನ್ ಮುಗಿದೋಗ್ಬೇಕು. 1, 2, 3, 4, 5, 6 ದಿನದಲ್ಲಿ ಕರೆಕ್ಷನ್ ಮುಗಿದೋಯ್ತು. ಸೊ ಅದ್ಮೇಲೆ ಮತ್ತೆ ನಂಗೆ ಏನಾಯ್ತು, ಈ ಲೊಕೇಶನ್ ಏನ್ ನೋಡ್ತಿದ್ದೀರಾ, 9ನೇ ತಾರೀಕು ಮೇ 2025 ನನಗೆ ಬ್ರೇಕ್ಔಟ್ ಅನ್ನೋದು ಕನ್ಫರ್ಮೇಶನ್ ಆಯ್ತು. ಈ ಒಂದು ಹೈಯೆಸ್ಟ್ ಪಾಯಿಂಟ್ ಏನಿದೆ ಅದರ ಹೈ ಬ್ರೇಕ್ಔಟ್ ಆಯ್ತು. ಸೊ ಬ್ರೇಕ್ಔಟ್ ಆದ್ಮೇಲೆ ನನಗೆ ಈ ಕ್ಯಾಂಡಲ್ ಅಲ್ಲಿ ವೇವ್ 3 ಬ್ರೇಕ್ಔಟ್ ಎಂಟ್ರಿ ಅನ್ನೋದು ಕನ್ಫರ್ಮ್ ಆಯಿತು. ಸೊ ಆಮೇಲೆ ನೆಕ್ಸ್ಟ್ 6 ಡೇಸ್ ಒಳಗಡೆ ನನಗೆ ವೇವ್ 3 ಎಕ್ಸ್ಟೆನ್ಷನ್ ಟ್ರೇಡ್ ಬೇಕು. ನೋಡಿ ನಾನು ಫಸ್ಟ್ ಎಂಟ್ರಿ ಇಲ್ಲಿ ತಗೊಂಡೆ, ನೆಕ್ಸ್ಟ್ ಡೇ ಸ್ಲೈಟ್ ಆಗಿ ಡೌನ್ ಬಂದಿದೆ. ಆದ್ಮೇಲೆ ನೆಕ್ಸ್ಟ್ ಆ 3rd ವೇವ್ ಎಕ್ಸ್ಟೆಂಡ್ ಆಗ್ತಾ ಇರೋದು ಎಲ್ಲಿ ಅಂತ ನನಗೆ ಆ ಹೈನ ಬ್ರೇಕ್ಔಟ್ ಆಗುವಾಗ ನನ್ ಕನ್ಫರ್ಮೇಶನ್ ಆಗುತ್ತೆ. ಈ ವಾಲ್ಯೂಮ್ ಸಹ ಚೆಕ್ ಮಾಡ್ಕೊಳ್ಳಿ. ಫಸ್ಟ್ ವೇವ್ ಬಂದಾಗ ಏನ್ ಹೈಯೆಸ್ಟ್ ವಾಲ್ಯೂಮ್ ಇತ್ತು ಆ ವಾಲ್ಯೂಮ್ ನ ಇಲ್ಲಿ ಬ್ರೇಕ್ಔಟ್ ಮಾಡ್ದ. ಅದೇ ನೆಕ್ಸ್ಟ್
ಥರ್ಡ್ ವೇವ್ ಎಕ್ಸ್ಟೆನ್ಷನ್ ಆಗ್ತಾ ಇದೆ. ಇದು ಬಂದು ಥರ್ಡ್ ವೇವ್ ಬ್ರೇಕ್ಔಟ್. ಥರ್ಡ್ ವೇವ್ ಎಕ್ಸ್ಟೆನ್ಷನ್ ಬಂದು ಈ ಲೊಕೇಶನ್ ಆಗಿದೆ 16th May 2025. ಸೊ ನನಗೆ ಈ ಒಂದು ಹೈನ ಬ್ರೇಕ್ಔಟ್ ಆದಾಗ ಹೈಯೆಸ್ಟ್ ವಾಲ್ಯೂಮ್ ಅನ್ನೋದು ಆಡ್ ಆಗಿದೆ. ಸೊ ವೇವ್ 3 ಬ್ರೇಕ್ಔಟ್ ಎಂಟ್ರಿ ಅಂಡ್ ವೇವ್ 3 ಎಕ್ಸ್ಟೆನ್ಷನ್ ಎಂಟ್ರಿ. ವೇವ್ 3 ಎಕ್ಸ್ಟೆನ್ಷನ್ ಎಂಟ್ರಿ ಬಂದ್ಮೇಲೆ ಮತ್ತೆ ಅಲ್ಲಿಂದ ನೀವು ನೆಕ್ಸ್ಟ್ ಡೇ ಪ್ರೈಸ್ ರ್ಯಾಲಿನ ಚೆಕ್ ಮಾಡೋದಾದ್ರೆ ನೀವು ಅಬ್ಸರ್ವ್ ಮಾಡಿ, ನೆಕ್ಸ್ಟ್ ಡೇನೆ ನಮಗೆ 19% ಸ್ಟಾಕ್ ಅನ್ನೋದು ಅಪ್ ಹೋಗಿದೆ. 19% ಇನ್ನ 0.5% ಹೋಗಿದ್ರೆ 20% ಅಪ್ಪರ್ ಸರ್ಕ್ಯೂಟ್ ಅನ್ನೋದು ಹಿಟ್ ಆಗ್ತಾ ಇತ್ತು. ಸೊ ಆಲ್ಮೋಸ್ಟ್ ನಿಯರ್ ಟು ದ ಅಪ್ಪರ್ ಸರ್ಕ್ಯೂಟ್ ಪ್ರೈಸ್ ಅನ್ನೋದು ರ್ಯಾಲಿ ಆಗಿದೆ. ಸೊ ಈ ತರ ನಾವು ವೇವ್ 3 ಬ್ರೇಕ್ಔಟ್ ಎಂಟ್ರಿ, ವೇವ್ 3 ಎಕ್ಸ್ಟೆನ್ಷನ್ ಎಂಟ್ರಿ ಅಂತ ಎರಡು ಎಂಟ್ರೀಸ್ ನ ಥರ್ಡ್ ವೇವ್ ಅಲ್ಲಿ ಹುಡುಕ್ತೀವಿ. ಯಾಕೆ ನಾವು ಬೊಲಿಂಜರ್ ಬ್ಯಾಂಡ್ ಇಂಟಿಗ್ರೇಟ್ ಮಾಡ್ತೀವಿ ಅಂತಂದ್ರೆ ಥರ್ಡ್ ವೇವ್ ನ ಐಡೆಂಟಿಫೈ ಮಾಡೋಕ್ಕೆ ನಾನು ಸುಮಾರು ಇಂಡಿಕೇಟರ್ಸ್ ಜೊತೆಗೆ ಎಲಿಟ್ ವೇವ್ 3 ನ ಲಾಜಿಕ್ ನ ಅಪ್ಲೈ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಯಾಕಂದ್ರೆ ಮ್ಯಾನ್ಯಲ್ ಆಗಂತೂ ಇಂಪಾಸಿಬಲ್ ಎಂಟ್ರಿ ಪ್ರತಿಯೊಂದು ಸಲಿನೂ ನಾವು ಹುಡ್ಕೊಂಡು ಕೂತ್ಕೊಳ್ಳೋಕ್ಕೆ. ಸೊ ಅದಕ್ಕೆ ಬೊಲಿಂಜರ್ ಬ್ಯಾಂಡ್ ಮುಖಾಂತರ ನಾವು ಸ್ಕ್ಯಾನರ್ನು ಸಹ ಹುಡುಕ್ಬೋದು ಅಂಡ್ ಅದರ ಬೇಸ್ ಮೇಲೆ ನಾವು ವೇವ್ 3 ಸಹ ಐಡೆಂಟಿಫೈ ಮಾಡಬಹುದು. ಸೊ ನಾವು ಟ್ರೇಡ್ ಮಾಡುವಾಗ ಓನ್ಲಿ ವೇವ್ 3 ಮಾತ್ರ ಟಾರ್ಗೆಟ್ ಮಾಡ್ತೀವಿ, ರಿಮೈನಿಂಗ್ ವೇವ್ಸ್ ಅಲ್ಲಿ ನಾವು ದೂರ ಇರ್ತೀವಿ ಮಾರ್ಕೆಟ್ ಅಲ್ಲಿ. ಸೊ ಈ ತರ ನಾವು ಇದು ಡೈಲಿ ಟೈಮ್ ಫ್ರೇಮ್ ಮಾತ್ರ ವರ್ಕ್ ಆಗುತ್ತೆ. ನಾನು ವೀಕ್ಲಿ, ಮಂತ್ಲಿ ಮತ್ತೆ ಇಂಟರ್ಡೇ ಟೈಮ್ ಫ್ರೇಮ್ಸ್ ಸಹ ಟೆಸ್ಟ್ ಮಾಡಿದ್ದೀನಿ. ಏನ್ ನಾನು ನಿಮ್ಗೆ ಈಗ ಕಾನ್ಸೆಪ್ಟ್ ನ ಹೇಳ್ಕೊಟ್ಟೆ, ಈ ಕಾನ್ಸೆಪ್ಟ್ ಅದರ್ ಟೈಮ್ ಫ್ರೇಮ್ಸ್ ಅಲ್ಲಿ ತುಂಬಾ ಕಡಿಮೆ ವರ್ಕ್ ಆಗುತ್ತೆ, ಡೈಲಿ ಕ್ಯಾಂಡಲ್ ಮಾತ್ರ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಈಗ ಸ್ಕ್ಯಾನರ್ ನ ಎಕ್ಸಿಕ್ಯೂಟ್ ಮಾಡಿ ಈ ತರ ಒಂದು ಟ್ರೇಡ್ಸ್ ನ ಹೇಗೆ ಐಡೆಂಟಿಫೈ ಮಾಡೋದಂತ ಡಿಟೇಲ್ಡ್ ಆಗಿ ಚೆಕ್ ಮಾಡೋಣ. ಗೂಗಲ್ ಅಲ್ಲಿ ಹೋಗ್ಬಿಟ್ಟು ಚಾರ್ಟಿಂಗ್ ಅಂತ ಟೈಪ್ ಮಾಡಿ. ಚಾರ್ಟಿಂಗ್ ಅಂತ ಟೈಪ್ ಮಾಡಿದ್ಮೇಲೆ ಇಲ್ಲಿ W3 ಅಂತ ಆಲ್ರೆಡಿ ನಾನು ಬಿಲ್ಡ್ ಮಾಡಿ ಇಟ್ಟಿದ್ದೀನಿ. W3 ಅಂದ್ರೆ ವೇವ್ 3 ಅಂತ ಅರ್ಥ. ಜಸ್ಟ್ ಒಂದ್ ಸಿಂಗಲ್ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಸ್ಕ್ಯಾನರ್ ಅನ್ನೋದು ಎಕ್ಸಿಕ್ಯೂಟ್ ಆಗಿ ಯಾವ ಸ್ಟಾಕ್ ಅಲ್ಲಿ ನಮಗೆ ವೇವ್ 3 ಆಪರ್ಚುನಿಟಿ ಬರ್ತಾ ಇದೆ ಅಂತ ಸಿಕ್ಬಿಡುತ್ತೆ. ಇವತ್ತು ರೈಟ್ ನಾವು ನನಗೆ SENCO ಅಂತ ವೇವ್ 3 ನಲ್ಲಿ ಕನ್ಫರ್ಮೇಷನ್ ಸಿಗ್ತಾ ಇದೆ. ಅದೇ ರೀತಿ ಹಿಂದಿನ ಡಾಟಾನು ಸಹ ನೀವು ಚೆಕ್ ಮಾಡ್ಕೋಬಹುದು. ಇಲ್ಲಿ ಡೌನ್ಲೋಡ್ CSV ಅಂತ ಇರುತ್ತೆ. ಸೊ ಡೌನ್ಲೋಡ್ CSV ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಹಳೆ ಡಾಟಾ ಲಾಸ್ಟ್ 8 ತಿಂಗಳು, ಲಾಸ್ಟ್ 9 ತಿಂಗಳಲ್ಲಿ ಎಷ್ಟು ಟ್ರೇಡ್ಸ್ ಬಂದಿದೆ ಅಂತ ಆ ಲಿಸ್ಟ್ ಸಹ ನೀವು ಡೌನ್ಲೋಡ್ ಮಾಡ್ಕೊಂಡು ಬ್ಯಾಕ್ ಟೆಸ್ಟ್ ಮಾಡಬಹುದು. ಸೊ ಇದಿಷ್ಟು ವೇವ್ 3 ಸ್ಟ್ರಾಟಜಿ. ನಾನು ಸ್ಕ್ಯಾನರ್ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಪೇಸ್ಟ್ ಮಾಡಿರ್ತೀನಿ, ಅಲ್ಲಿಂದ ನೀವು ಕಾಪಿ ಮಾಡ್ಕೊಂಡು ಬ್ಯಾಕ್ ಟೆಸ್ಟ್ ನ ಮಾಡಿ. ಸೊ ಇಷ್ಟು ಇವತ್ತಿನ ಸೆಷನ್. ಐ ವಿಶ್ ಯು ಆಲ್ ದಿ ವೆರಿ ಬೆಸ್ಟ್. ಒಳ್ಳೆಯದಾಗಲಿ.